ಸುಮ್ಮನೆ ನಾವು ಬಸವಣ್ಣನ ಬಗ್ಗೆ ಸುಮ್ಮನೆ ತಿಳ್ಕೊಂಡ್ರೆ ಆಗೋದಿಲ್ಲ. ಬಸವಣ್ಣನ ಶಕ್ತಿ ಎಷ್ಟಿತ್ತಂದರೆ ಬಹಳ ವಿಶೇಷವಾಗಿರುವಂಥ ಶಕ್ತಿ. ನಾವು ಕೇವಲ ಒಂದು ದಿವಸ ಬಸವಣ್ಣ ಆಚರಣೆ ಮಾಡಿ ಬಿಟ್ಟರೆ ಆಗೋದಿಲ್ಲ. ಪ್ರತಿನಿತ್ಯ ಪ್ರತಿಕ್ಷಣ ಪ್ರತಿಯೊಂದು ಬದುಕಿನಲ್ಲಿ ಬಸವಣ್ಣವರ ಸಂದೇಶವನ್ನು ಯಾರು ಅಳವಡಿಸ್ಕೊತಾರಲ್ಲ ಅವರ ಜೀವನದಾಗ ಯಾವತ್ತೂ ಕೂಡ ಕಷ್ಟ ಬರೋದಿಲ್ಲ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡುವಂಥದ್ದು. ಬಸವಣ್ಣವ್ರ ಕುರಿತು ಹಲವಾರು ಗ್ರಂಥಗಳು ಬಂದು ಹಲವಾರು ವಚನಗಳನ್ನು ಕೂಡ ಬರೆದು ಹೋದರು ಬಸವಣ್ಣವರು, ಶರಣರು. ಆ ರೀತಿಯಾಗಿ ಕಾಯಕ, ದಾಸೋಹ, ಪ್ರಸಾದ ಅನ್ನುವಂಥ ಅಷ್ಟಾವರಣ ಅನ್ನುವಂಥ ತತ್ವಗಳನ್ನು ಬಸವಣ್ಣವರು ತೋರಿಸಿಕೊಟ್ರು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅನ್ನುವಂಥ ಅಷ್ಟಾವರಣವನ್ನು ತೋರಿಸಿಕೊಟ್ರು. ಮೊದಲೇದು ಯಾವುದು? ಗುರು. ಈ ರೀತಿಯಾಗಿ ಎಂಟು ಆಭರಣಗಳು, 8 ತತ್ವಗಳನ್ನು ಮನುಷ್ಯನಿಗೆ, ಅಲ್ಲೊಂದು ಸ್ವಲ್ಪ ಬಾಯಿ ಮಾಡಬೇಡ್ರಿ, ಸುಮ್ಮನೆ ಕೊಡ್ರಿ ಒಂದು 2 ಮಿನಿಟ್. ಮತ್ತೆ ಮನೆ ಒಳಗೆ ಹೋಗಿ ಐತಿಲ್ಲ ಅದು. ಬಿಟ್ಟು ಈ ಕಡೆ ನೋಡ್ರಿ, ಲಕ್ಷ ಆ ಕಡೆ ಹೋಗ್ತೈತಿ ನಿಮ್ಮ. ಮತ್ತೆ ಸ್ವಲ್ಪ ಆ ಕಡೆ ಏನಾರ ಆತಂದ್ರೆ ಆ ಕಡೆ ಹೋಗ್ತು. ಇಲ್ಲಿ ಹೇಳಾಕತ್ತಿರ್ತೀವಿ, ಇದನ್ನ ಬಿಟ್ಟು ಆ ಕಡೆ ಹೋಗಿಬಿಡ್ತೈತಿ. ಮನಸ್ಸು ಭಾಳ ಕೆಟ್ಟ್ರಿ ಅದು. ಇಲ್ಲೇ ಕುಂತೈತಿ ಅಂದರೂ ಎಲ್ಲೆಲ್ಲೋ ತಿರುಗಾಡೆ ಬರ್ತೈತಿ, ಎಲ್ಲೆಲ್ಲಿ ತಿರುಗಾಡೆ ಬರ್ತೈತಿ ಅದೇನು ಹೇಳಕ್ಕೆ ಬರೋದಿಲ್ಲ, ಅಷ್ಟು ತಿರುಗಾಡೆ ಬರ್ತದೆ ಮನಸ್ಸು. ಹಂಗೆ ಬಸವಣ್ಣವ್ರ ವಿಚಾರಗಳನ್ನು ನಾವು ಚಿಂತನೆ ಮಾಡ್ತಾ ಹೋಗಿದಾಗ ಬಸವಣ್ಣವ್ರಿಗೆ ಸುಮ್ಮನೆ ಒಂದೇ ವಿಷಯವನ್ನು ಕುರಿತು ಅವರು ಸಮಾಜಕ್ಕೆ ಸಂದೇಶವನ್ನು ಕೊಡಲಿಲ್ಲ. ಎಲ್ಲಿ ಕತ್ತಲೆ ಇರ್ತದೆ ಅಲ್ಲಿ ಬೆಳಕನ್ನು ಮೂಡಿಸುವಂಥ ಸಂದೇಶ ಯಾವುದಾದ್ರೂ ಇದ್ದರೆ ಅದು ಬಸವಣ್ಣವರ ಸಂದೇಶ ಮಾತ್ರ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅಂಥ ಬಸವಣ್ಣವರ ಸಂದೇಶಗಳನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡುವಂಥದ್ದು. ವಚನಗಳು ಅಂದರೆ ಸತ್ಯವಾಗಿರುವಂಥ ಬದುಕಿಗೆ ಬೇಕಾಗಿರುವಂಥ ವಚನಗಳು. ನೋಡ್ಬೇಕು ನೀವೆಲ್ಲ, ಬಸವ ಜಯಂತಿಯನ್ನು ಕೇವಲ ನಮ್ಮ ಕರ್ನಾಟಕದಾಗ ಮಹಾರಾಷ್ಟ್ರ ಅಟ ಆಚರಣೆ ಆಗೋದಿಲ್ಲ ರೀ. ಈ ಮೊನ್ನೆ ಒಂದು ಪೇಪರ್ದಾಗ ಬಂತು, ನೀವೆಲ್ಲ ನೋಡಿರ್ಬೋದು, ಟಿ ವಿ ಒಳಗೆ ನೋಡಿರ್ಬೋದು. ಅಮೇರಿಕಾದಲ್ಲಿರುವಂಥ ಒಂದು ರಾಜ್ಯದಲ್ಲಿ ಬಸವಣ್ಣವ್ರನ್ನ 20ನೇ ತಾರೀಕು ಬಸವ ಜಯಂತಿ ದಿನವನ್ನು ಆಚರಣೆ ಮಾಡ್ತಾರೆ ಅಮೇರಿಕಾದಲ್ಲಿ. ಅಂದರೆ ಇದು ಬಹಳ ವಿಶೇಷವಾಗಿರುವಂಥದ್ದು ಅಂತ ನಾವು ಹೇಳ್ಬೇಕು. ಎಲ್ಲಿ ನೋಡ್ರಿ, ಅಮೇರಿಕಾ. ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನದಿಂದ ಎತ್ತ ಸಂಬಂಧವಯ್ಯ. ಬಸವಣ್ಣವ್ರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ. ಬಸವ ಕಲ್ಯಾಣದ ಕರ್ನಾಟಕದಾಗ ಅಷ್ಟೇ ಬಸವಣ್ಣವ್ರ ಬಗ್ಗೆ ಗೊತ್ತೈತಿ. ನಾವಂದರೆ ಅಮೇರಿಕಾದಾಗೂ ಕೂಡ ಬಸವಣ್ಣವ್ರ ಕುರಿತು ವಚನ ಚಿಂತನೆಯನ್ನು ಮಾಡುವಂಥ ಶರಣರ ಅಮೇರಿಕದಾಗ ಅದಾರ. ಅಂದರೆ ಅದು ಕರ್ನಾಟಕ ಬಸವಣ್ಣವ್ರ ಒಂದು ಶಕ್ತಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅಂತಹ ಕರ್ನಾಟಕದಾಗ ನೀವೆಲ್ಲ ಹುಟ್ಟಿವಿ ಅಂದರೆ ಇದು ಬಹಳ ಪುಣ್ಯವಾದ ಜಾಗ ಅನ್ನುವಂಥದ್ದನ್ನು ವಿಚಾರ ಮಾಡುವಂಥದ್ದು. ಆ ರೀತಿಯಾಗಿ ನೋಡ್ರಿ, ಅಮೇರಿಕಾದೊಳಗೆ ಬಸವಣ್ಣವ್ರನ್ನ ಆಚರಣೆ ಮಾಡ್ತಾರೆ. ಸುಮ್ಮನೆ ಅನ್ರಿದ ಮಾತು, ನಾವು ಮನೆಯೊಳಗೆ ಆಚರಣೆ ಮಾಡಬೇಕು. ಆ ಬಸವಣ್ಣವ್ರ ಕುರಿತು ಮಕ್ಕಳಿಗೆ ವಚನ ಹೇಳಕ್ಕೆ ಕಲಿಸ್ಬೇಕು. ನಾವೆಲ್ಲ ವಚನ ಹೇಳಕ್ಕೆ ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಪ್ರತಿನಿತ್ಯನೂ ಕೂಡ ಒಂದು ವಚನಾರ ಹಣ ಕಲಿಸ್ಬೇಕು ಅವ್ರಿಗೆ. ಅವ್ರು ವಚನ ಅಣಬೇಕಾಗಿತ್ತಂದ್ರೆ ಮೊದಲು ಏನು ಮಾಡಬೇಕು? ನೀವು ಕಲಿಬೇಕು. ನೀವು ವಚನ ಕಲಿಬೇಕಾಗಿತ್ತಂದ್ರೆ ನಿಮ್ಮ ಮನ್ಯಾಗ ತಂದೆ ತಾಯಿಗಳ ಕಲ್ತಿರ್ಬೇಕು. ಸುಮ್ಮನೆ ಅದು ಬರೋದಿಲ್ಲ. ನೀವು ಹೆಂಗೆ ಮಾಡ್ತೀರಿ ಹಂಗೆ ನಿಮ್ಮ ಮಕ್ಕಳು ಮಾಡ್ತಾರೆ. ನೀವು ಹೆಂಗೆ ನಡ್ಕೋತೀರಿ ಹಂಗೆ ಮಕ್ಕಳು ನೋಡ್ಕೊತಾರೆ. ನೀವು ಹೆಂಗೆ ಜೀವನ ನಡೆಸ್ತೀರಿ ಅದ್ರಂಗೆ ಅವ್ರ ಜೀವನ ನಡೆಸ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು? ಮೊದಲಿಗೆ ಸಣ್ಣವರಿದ್ದಾಗ ಕಲಿಸ್ಕೊಂತ ಹೋಗ್ಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳ್ತಾರೆ. ಅದು ಗಿಡ ಹೆಂಗೆ ಇರ್ತದಲ್ಲ, ಸಣ್ಣ ಗಿಡ ಇದ್ದಾಗ ಅದನ್ನು ಮನಸ್ಕೊಂತ ಹೋದ್ರೆ ಮಣಿತದ. ಮುಂದೆ ದೊಡ್ಡದಾಗ ನಮ್ಮ ಮನಸ್ಸಾಕ್ ಹೋದ್ರೆ ಅದು ಮಣಿದಿಲ್ಲ, ಮುರಿದು ಬಿಡ್ತದೆ ಅದು. ಹಂಗೆ ಮಕ್ಕಳಿಗೆ ಸಂಸ್ಕಾರವನ್ನು ನಾವು ಕೊಡುವಂಥ ಸಂದರ್ಭದಾಗ ಸಣ್ಣವರಿದ್ದಾಗ ಅವ್ರಿಗೆ ಬುದ್ಧಿ ಮಾತನ್ನು ಹೇಳ್ಕೊತ ಹೋಗ್ಬೇಕು. ನಾವು ಅವ್ರಿಗೆ ಬುದ್ಧಿ ಮಾತನ್ನು ಹೇಳ್ಕೊಂತ ಹೋದಾಗ ಮುಂದೆ ದೊಡ್ಡವರಾದ ಕೂಡಲೇ ಏನಾಗ್ತದೆ, ಅವ್ರಿಗೂ ಕೂಡ ಒಂದು ಬದುಕಿನ ದಾರಿ ಗೊತ್ತಾಗ್ತದೆ. ಅದಕ್ಕಾಗಿ ನಿನ್ನೆ ದಿವಸ ನಾವೆಲ್ಲರೂ ಕೂಡ ಕಾಯಕದ ಬಗ್ಗೆ ಹಲವಾರು ನೂಲಿಯ ಚಂದಯ್ಯನವ್ರ ಬಗ್ಗೆ ತಿಳ್ಕೊಂಡಿವಿ, ಮೇದಾರ ಕೇತಯ್ಯನವ್ರ ಬಗ್ಗೆ ತಿಳ್ಕೊಂಡು, ಇನ್ನೂ ಸಾಕಷ್ಟು ಶರಣರು ಕೂಡ, ಎಲ್ಲ ಶರಣರು ಕೂಡ ಕಾಯಕವನ್ನು ಮಾಡ್ಕೊಂತ ತಮ್ಮ ಜೀವನವನ್ನು ನಡೆಸಿದರು. ಕಾಯಕ ಮಾಡೋದ್ರ ಮುಖಾಂತರ ಸುಮ್ಮನೆ ಕಾಯಕ ಮಾಡೋದಲ್ಲ, ಕಾಯಕದಿಂದ ಬಂದಿರುವಂಥದ್ದನ್ನು ಏನು ಮಾಡಬೇಕು? ಬಳಸ್ಬೇಕು. ದಾಸೋಹ ಮಾಡಬೇಕು, ದಾನ ಧರ್ಮವನ್ನು ಮಾಡಬೇಕು. ಹೆಂಗಂದ್ರೆ ನಿಮಗೆ ಸುಮ್ಮನೆ ತಿಳಿಬೇಕಾಗಿತ್ತಂದ್ರೆ, ಈಗ ಒಂದು ಕೊಡದೊಳಗೆ ನೀರು ತಂದು ಇಟ್ಟಿರ್ತೀರಿ ಮನೆ ಒಳಗೆ. ಅದು ಬಂಗಾರ ಕೂಡ ಆಗಿರ್ಬೋದು, ಬೆಳ್ಳಿ ಕೂಡ ಆಗಿರ್ಬೋದು, ಕೆಬ್ಬನ ಕೂಡ ಆಗಿರ್ಬೋದು, ಹಿತ್ತಾಳೆ ಕೂಡ ಯಾವುದಾದ್ರೂ ಆಗಿರ್ಬೋದು. ಅದು ಆ ಒಂದು ಕೊಡದೊಳಗೆ ನೀರು ತಂದ ಮನೆ ಒಳಗೆ ಇಡ್ತೀರಿ. ಇದನ್ನು ಬಳಸೋದು ಬೇಡ, ಇದು ನೀರು ಚಲೋ ಐತಿ, ಫಿಲ್ಟರ್ ನೀರು ಐತಿ, ಇದು ವಜ್ರ ನೀರು ಐತಿ ಅಂತ ಹೇಳಿ ತೆಗೆದು ನಾವು ಮನೆ ಒಳಗೆ ಇಟ್ಟರದ ನೀರು ಉಳಿತದನ್ರಿ. ಏನಾಗ್ತದೆ? 8 ದಿನದಾಗ ಅದ್ರ ಹುಳ ಆಗ್ತಾವೆ. 8 ದಿನದಾಗ ಅದೆಲ್ಲ ಏನಾಗ್ತದೆ?
ಹೊಲಸು ವಾಸನೆ ಬರಕ್ಕೆ ಹತ್ತದ. ಆ ನೀರನ್ನು ತುಂಬಿಟ್ಟು ಬಳಕ ಅದನ್ನು ಬಳಸಿದ್ರೆ ಮಾತ್ರ ಆ ನೀರಿಗೆ ಕಿಮ್ಮತ್ತು ಹೆಂಗೈತಿಲ್ಲ, ಹಂಗೆ ನಾವು ಗಳಿಸಿರುವಂಥ ಸಂಪತ್ತನ್ನು ಮನಿ ಒಳಗೆ ಇಟ್ಕೊಂಡು ಕುಂತ್ರೆ ಏನಾಗ್ತದೆ, ಅದು ವ್ಯರ್ಥ ಆಗ್ತದೆ. ಗಳಿಸಿರುವಂಥ ಸಂಪತ್ತನ್ನು ಸಮಾಜಕ್ಕೋಸ್ಕರ ದಾನ ಧರ್ಮ ದಾಸೋಹ ಪ್ರಸಾದವನ್ನು ಮಾಡಿಸ್ಬೇಕು ಅನ್ನುವಂಥ ಸಂದೇಶವನ್ನು ಬಸವಾದಿ ಶಿವಶರಣರು ತಿಳಿಸಿಕೊಟ್ರು ಅಂತ ನಾವು ವಿಚಾರವನ್ನು ಮಾಡುವಂಥದ್ದು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ರೀ? ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಒಂದು ಕಾಲದೊಳಗಿತ್ತಂತ್ರ ಅದು ಏನಿತ್ತಂದ್ರೆ, ಸಿರಿ ಬಂದ ಕಾಲಕ್ಕೆ ಅಂದ್ರೆ ನಿನ್ನ ಮನೆಯೊಳಗೆ ನಿನ್ನ ಹೊಲದಾಗ ಏನು ಬೆಳೆ ಬರ್ತದಲ್ಲ, ಹೊಲದಾಗ ಬೆಳೆ ಬಂದಿತ್ತಂದ್ರೆ ಆಗಿನ ಕಾಲದಾಗ ಒಂದು 100 ವರ್ಷ ಹಿಂದ್ಗಡೆ ನಾವು ವಿಚಾರ ಮಾಡಿ ನೋಡಿದಾಗ ಆವಾಗ ಹೊಲದಾಗ ಬೆಳೆದಿರುವಂಥ ಬೆಳೆಯನ್ನು ಏನು ಮಾಡ್ತಿದ್ರು ಅಂದರೆ, ಒಂದು 10 ಹಳ್ಳಿ ಒಳಗೆ ಎಲ್ಲರ ಪ್ರವಚನ ಧಾರ್ಮಿಕ ಕಾರ್ಯಕ್ರಮಗಳು ದಾಸೋಹ ನಡೆದಿತ್ತಂದರೆ ಅಲ್ಲಿ ಓದ ಪ್ರಸಾದ ಕಾಳನ್ನು ಕೊಡುವಂಥ ಸಂಸ್ಕೃತಿ ಒಂದು 100 ವರ್ಷ ಹಿಂದ್ಗಡೆ ಇತ್ತಂಥದ್ದು. ಎಲ್ಲರ ಸುದ್ದಿ ಗೊತ್ತಾಯ್ತಂದ್ರೆ, ಸುದ್ದಿ ಗೊತ್ತಾಯ್ತು ಕೂಡಲೇ ಅದನ್ನು ಓದ ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ, ಒಂದು ಬುಟ್ಟಿಯಾಗಿರ್ಬೋದು, ಒಂದು ಏನೋ ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೋಗಿ ದಾಸೋಹ ಕೊಡುವಂಥ ಸಂಸ್ಕೃತಿ ಇತ್ತಂತ ಆಗಿನ ಕಾಲದಲ್ಲಿ. ಈಗೇನಾಗೈತಂದರೆ ಸ್ವಲ್ಪ ಬದಲಾವಣೆ ಆಗಾಗ್ತದೆ. ಇಲ್ಲಿ ಕಾರ್ಯಕ್ರಮ ನಡೆತಿ ಇಟ್ಟು ಪ್ರಸಾದಕ್ಕೆ ಇಟ್ಟು ದಾಸೋಹಕ್ಕೆ ಕೊಡೋಣ ಅಂತದ್ದು ಈಗಿನ ಪರಿಸ್ಥಿತಿ ಬಂದೈತಿ. ಬಹುಶಃ ಎಲ್ಲ ಕಡೆ ಬಂದಿರ್ಬೋದು, ಈ ಭಾಗದಾಗ ನಮ್ಮ ಭಾರತ ದೇಶದಾಗ ಅದು ಯಾವತ್ತೂ ಕೂಡ ಬರೋದಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಸಂಕೋನಟ್ಟಿ ಗ್ರಾಮದೊಳಗೆ ಒಂದು ವಿಶೇಷತೆ ಏನಂದರೆ, ಪ್ರತಿಯೊಂದು ಹಳ್ಳಿ ಒಳಗೆ ಏನು ಮಾಡ್ತಾರೆ, ಪ್ರಸಾದದ ಕೊರತೆ ಬಿದ್ದಾಗ ಊರಾಣ ಪ್ರತಿಯೊಂದು ಮನೆಗೆ ಹೇಳಿ ಬುತ್ತಿ ತೊಗೊಂಡು ಬರ್ರಿ. ಬುತ್ತಿ ತೊಗೊಂಡು ಯಾಕೆ ಬರ್ತಾರಂದ್ರೆ ಪ್ರಸಾದ ಕೊರತೆ ಬೀಳಬಾರ್ದು, ಪ್ರಸಾದ ಕೊರತೆ ಬಿತ್ತಂದ್ರೆ ಭಕ್ತರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷನೂ ಕೂಡ ಬುತ್ತಿ ಜಾತ್ರೆ ಅಂತ ತಾವೆಲ್ಲರೂ ಕೂಡ ಮಾಡ್ತಿದ್ರಿ. ಆದ್ರೆ ನಮ್ಮ ಕಮಿಟಿ ಸದ್ಭಕ್ತರು ಎಲ್ಲ ಊರಿನ ಹಿರಿಯರು ಎಷ್ಟು ಶ್ರದ್ಧಾ ಭಕ್ತಿ ಇದ್ದಾರೆ ಅಂದ್ರೆ ನಿಮ್ಮ ಗ್ರಾಮದ ಮೇಲೆ ಅಪ್ಪೋರ ಬಹಳ ಬಿಸಿಲೈತ್ರಿ. ಬಿಸಿಲೊಳಗೆ ತಾಯಿಯಂದ್ರೆ ಬರುವಾಗ ಅವ್ರಿಗೆ ತೊಂದರೆ ಆಗ್ತದೆ. ಈ ವರ್ಷ ಏನು ಮಾಡೋಣ ಅಂದ್ರೆ, ಇವತ್ತು ದಾಸೋಹಕ್ಕೆ ಎಷ್ಟು ಬರ್ತದೆ ಖರ್ಚು ಬರ್ತದೆ, ಬರಲಿ ನಾವೆಲ್ಲರೂ ಕೂಡ ಮುಂದೆ ನಿಂತು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರಂದ್ರೆ ಇದು ಬಹಳ ವಿಶೇಷವಾಗಿರುವಂಥದ್ದನ್ನು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಆ ಬುತ್ತಿ ಜಾತ್ರೆಯನ್ನು ಮತ್ತೆ ಮುಂದಿನ ವರ್ಷ ಯಥಾ ರೀತಿ ಮಾಡುವಕ್ಕೆ ಬರ್ತದೆ. ಬಿಸಿಲು ಬಹಳ ಇರೋದ್ರಿಂದ ಅದೊಂದು ನಿಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ವರ್ಷಿನ ಬುತ್ತಿ ಮುಂದಿನ ವರ್ಷಿನ ಬುತ್ತಿ ಇದು ಗಂಟು ಇದ್ದಂಗೆ ರೀ, ಇದು ಮುಂದಿಂದ ಬಡ್ಡಿ ಇದ್ದಂಗೆ. ಅದು ಈ ವರ್ಷ ನೀವು 11 ಹೋಳಿಗೆ ಮಾಡ್ಕೊಂಡು ಬರೋರಿದ್ರೆ ಮುಂದಿನ ವರ್ಷ ಎಟ್ರಿ 22, 50 ಮಾಡ್ಕೊಂಡವ್ರು ಬರೋರಿದ್ರೆ ಮುಂದಿನಕ್ಕೆ 101. ಹಿಂಗೆ ನೀವು ಮಾಡ್ಕೊಂಡು ಮುಂದಿನ ವರ್ಷ ಅದು ಮುಂದೆ ಯಾವ ರೀತಿ ಕಾರ್ಯಕ್ರಮ ನಡೀತದೆ ಆ ರೀತಿ ಮಾಡಾಕತ್ರ ಅನ್ನೋದು. ಯಾಕಂದರೆ ಇಲ್ಲಿ ಮಾಡುವಂಥ ಭಕ್ತರು ತಯಾರಾಗಿದ್ದಾರಂದರೆ ಒಬ್ಬೊಬ್ಬರ ಅಪ್ಪವ್ರ ಎಷ್ಟು ಬೇಕಾದ ಖರ್ಚು ಬರಲಿ ನಾವು ಮಾಡಕ್ಕೆ ತಯಾರಾಗ್ತೀವಿ ಅಂತಾರಲ್ಲ, ಇದೇ ನಿಜವಾದ ದಾಸೋಹ ಅನ್ನುವಂಥ ಮಾತನ್ನು ಈ ಸಂದರ್ಭ ವ್ಯಕ್ತಪಡಿಸ್ಬೇಕಾಗ್ತದೆ. ಇದೇ ನಿಜವಾದ ದಾಸೋಹ. ಸಿರಿ ಬಂದ ಕಾಲಕ್ಕೆ ನೋಡಿ ದೇವ್ರ ಅಗಡ್ ಕೊಟ್ಟಾನ. ದೇವರು ಸಾಕಷ್ಟು ಕೊಟ್ಟಾಗ ಬಳಸಿಬಿಡೋದು, ಅದನ್ನು ಬಳಸ್ಲಿಕ್ಕೆ ವ್ಯರ್ಥ ಆಗಿ ಹೋಗಿಬಿಡ್ತದೆ. ಬಸವಣ್ಣವರು ಇದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ನೀ ಎಷ್ಟು ದುಡಿತಿ ಅನ್ನೋದು ಭಾಳ ಮುಖ್ಯ ಅಲ್ಪ. ನೀವತ್ತು ಒಂದು 100 ರೂಪಾಯಿ ದುಡಿದೆ ಅಂದ್ರೆ, ನೀ 50 ರೂಪಾಯಿ ದುಡಿದೆ ಅಂದ್ರೆ, ನೀ 1000 ರೂಪಾಯಿ ದುಡಿದೆ ಅಂದ್ರೆ, ಕಲ್ಯಾಣದಲ್ಲಿರುವಂಥ ಶರಣರಿಗೆ, ಕಲ್ಯಾಣದಲ್ಲಿರುವಂಥ ಭಕ್ತರಿಗೆ ಪ್ರತಿನಿತ್ಯನೂ ಕೂಡ ದಾಸೋಹ ಮಾಡುವಂಥ ಸಂಸ್ಕೃತಿ ನಿಮ್ಮಲ್ಲಿ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ದಾಸೋಹ ಪ್ರಸಾದ ಅನ್ನುವಂಥ ಒಂದು ತತ್ವವನ್ನು ತಿಳಿಸಿಕೊಟ್ರು. ವಿಚಾರ ಮಾಡಿ ಹೇಳಬೇಕಾಗಿತ್ತಾರೆ ನಿಮ್ಮೆಲ್ಲರಿಗೂ ಕೂಡ. ನಾವು ಬರುವಾಗ ಒಂದು kg ಒಳಗೆ ಕಮ್ಮಿ ಇರ್ಬೋದು, ಆದ್ರೆ ನಿಮ್ಮ ಊರಾಗ ಭಕ್ತರು ಏನದಾರಲ್ಲ ಹೆಂಗಿದ್ದೀರಿ ಅಂದ್ರೆ, ಪ್ರತಿಯೊಬ್ಬರ ಮನೆಗೆ ಕರ್ಕೊಂಡು ಹೋಗಿ ಪ್ರಸಾದ ಮಾಡ್ಸಾಕತ್ತೀರಿ. ನಮ್ಮ ತಬಲಾಜ್ ಹೇಳಕತ್ತಾನ ಅಪ್ಪವ್ರನ್ನ 2 ಕಿಲೋ ಹೆಚ್ಚಾಗಿನ್ರಿ ಅಂದವ್. 2 ಕಿಲೋ ಹೆಚ್ಚಾಗಿನ್ರಿ ಅಂದು ಯಾಕೆ ಅಂತಂದಾಗ, ಏನ್ರಿ ಹೋಳಿಗೆ ಶಿಕರ್ಣಿ ಅವ್ರು ಮತ್ತು ಪ್ರಸಾದ ಮಾಡ್ತಾರೆ, ಇಟ್ಟೆಲ್ಲ ಭಕ್ತರ ಇಟ್ಟು ನಮ್ಮ ಹ್ಯಾಗ ಪ್ರೀತಿ ತೋರಿಸ್ತಾರಂದ್ರೆ ಪುರಾಣ ಮುಗಿಯಣ್ಣ ಇಲ್ಲೇ ಇರ್ತನ್ರಿ ಗುಡಿಯಾಗ ಪೂಜೆ ಮಾಡ್ಕೊಂತ ಅಂತಾನು. ಅಂದ್ರೆ ಇಟ್ಟು ದಾಸೋಹದಲ್ಲಿ ಭಕ್ತಿಯನ್ನು ತೋರಿಸುವಂಥ ಸದ್ಭಕ್ತರು ಅದು ಸಂಕೋನಟ್ಟಿ ಗ್ರಾಮದೊಳಗೆ ತಯಾರಾಗಿದ್ದಾರಂದ್ರೆ ಇದು ಬಹಳ ವಿಶೇಷವಾಗಿರುವಂಥದ್ದು. ಇದೇ ರೀತಿಯಾಗಿ ಕಲ್ಯಾಣದೊಳಗೆ ಬಸವಣ್ಣವರು ಪ್ರತಿನಿತ್ಯನೂ ಕೂಡ 1,96,000 ಗಣಗಳಿಗೆ ನಿತ್ಯ ಪ್ರಸಾದವನ್ನು ಮಾಡಿಸ್ತಿದ್ರು. ಅವರು ಎಷ್ಟು 1,96,000 ಗಣಗಳಿಗೆ ನಿತ್ಯ ಪ್ರಸಾದವನ್ನು ಮಾಡಿಸ್ತಿದ್ರು. ಅಷ್ಟೆಲ್ಲ ಜನರ ತಾಯಿಯಂದ್ರಿಗೆ ಪ್ರಸಾದವನ್ನು ಅಷ್ಟೆಲ್ಲ ಶರಣಿಯರಿಗೆ ಪ್ರಸಾದವನ್ನು ಮಾಡಿಸ್ತಿದ್ರು ಅಂದ್ರೆ ಬಸವಣ್ಣವ್ರ ಶಕ್ತಿ ಎಷ್ಟು ದೊಡ್ಡದಿತ್ತು ನೋಡ್ರಿ. ನೀವು ನಮ್ಮ ಮನೆ ಒಳಗೆ ನಾವು ಮಾಡಿಸ್ಬೇಕಾಗಿತ್ತ ಪ್ರಸಾದ. ಈಗ ಮಣಿ ಹಳ್ಯಾ ಬಂದಿರ್ತಾನೆ ನೋಡ್ರಿ, ಯಾವಾಗ್ರ ಮಣಿ ಹಳ್ಯಾ ಬಂದಾಗ ನೀವು ಮಾಡಿಸ್ತೀರಿ ನೋಡಿ ಪ್ರಸಾದ. ಹೆಂಗೆ ಮಾಡಿಸ್ತೀರಿ? ಮಣಿ ಹಳ್ಯಾ ಬರಾಕತ್ತಾನ ಅಂತೇಳಿ ಮೊದಲನೇ ದಿನ ಹೋಳಿಗೆ ಸಿಗ್ತಾವ್ರಿ. ಮೊದಲನೇ ದಿನ ಚಲೋ ಹೋಳಿಗೆ ಸಿಗ್ತಾವ, ತುಪ್ಪ ಸಿಗ್ತದ, ಹಾಲು ಸಿಗ್ತದ. ಮೊದಲನೇ ದಿನ ಮತ್ತಿದ ಎಲ್ಲ ಥರ ಮಾಡಿ ಇಟ್ಟಿರ್ತೀರಿ. ಅಲ್ಲೇ ಹಳ್ಯಾ ಬಂದು ಹೋಳಿಗೆ ತಿಂದು ಅಗ್ದಿ ಮಸ್ತ್ ಆಗಿದ್ದು ಅಲ್ಲೇ ವಸ್ತಿ ಒಗದಂದ್ರೆ ಸಂಜಿಕೆ ಮಧ್ಯಾಹ್ನದ ಹೋಳಿಗೆ ಸಂಜೆ ಕೊಡ್ತೀರಿ ನೀವು. ಮತ್ತೆ ಮಾಡೋದಾಗಂಗಿಲ್ಲ, ನಿಮ್ಗೆ ಗೊತ್ತೈತೆ ನನಗೆ. ಇಲ್ಲಿ ಮಾಡ್ಬೋದು ಕರಿ, ಆ ಕಡೆ ಇಲ್ಲಿ ಮಾಡಂಗಿಲ್ಲ ರೀ. ಮರ್ದಿವ್ಸ ಏನಾಗ್ತದೆ, ಮರ್ದಿವ್ಸ ಹಳ್ಯಾದಾನಂತೆ ತಿಳ್ಕೊಂಡು ಅದ ರಾತ್ರಿ ಹೂರು ಉಳಿದಿರ್ತದೆ, ಅದನ್ನ ತೊಗೊಂಡು ಮತ್ತೆ ಏನಾರ ಮಾಡಿ ಮತ್ತೆ ಅದನ್ನೊಂದು ಏನು ಮಾಡ್ತೀರಿ. ಮತ್ತೊಂದಿನ ಬಿಡ್ತೀರಿ, ಹೋಳಿಗೆ ಹೋಗ್ತಾವೆ. ಹೋಳಿಗೆ ಹೋಗಿ ಏನಾಗ್ತಾವ, ಚಪಾತಿ ಹಾಕ್ತಾವ. ಹೋಳಿಗೆ ಮಾಡೋದಾಗಂಗಿಲ್ಲ ನಿಮಗೆ.
ಎರಡನೇ ದಿನಕ್ಕೆ ಚಪಾತಿಯನ್ನು ಮಾಡಿ ಹಾಕ್ತೀರಿ. ಮೂರನೇ ದಿನಕ್ಕೆ ಏನಾಗ್ತದೆ, ಹೋಳಿಗೆ ಚಪಾತಿ ಇರ್ತಾವ, ಎಣ್ಣೆ ಹೆಚ್ಚಿರಂಗಿಲ್ಲ, ಸುಮ್ಮನೆ ಮಾಡಿ ಕೊಟ್ಟು ಬಿಡ್ತೀರಿ. ಮೊದಲೇ ದಿನ ಇದ್ದ ಪ್ರೀತಿ ಎರಡನೇ ದಿನಕ್ಕೆ ಇರಂಗಿಲ್ಲ, ಎರಡನೇ ದಿನ ಇದ್ದ ಪ್ರೀತಿ ಮೂರನೇ ದಿನಕ್ಕೆ ಇರಂಗಿಲ್ಲ. ನಾಲ್ಕನೇ ದಿನ ಏನು ಇರ್ತಾರಲ್ಲ ಬೀಗರ ಮತ್ತೊಬ್ರು ಯಾರು ನಾಲ್ಕನೇ ದಿನ ಇದ್ರಂದ್ರೆ ಅಡುಗೆ ಮನ್ಯಾಗ ಬಾಂಡೆ ಸಪ್ಪಳು ಕೆಲ್ಸಾಕತ್ತವ್ರು ಚೀಲ ತೊಗೊಂಡು ಹೋಗಿ ಬಿಡ್ಬೇಕು ನೋಡ್ರಿ, ಇಂದ್ರಾಕ್ ಹೋಗ್ಬಾರ್ದು. ಅಲ್ಲಿ ಸಪ್ಪಳು ಕೆಳಕೈತಂದ್ರೆ ಏನೋ ಇಲ್ಲಿ ಬಂದೈತಿಪ್ಪ, ಇದು ಬೇರೆ ವಾತಾವರಣ ತಯಾರಾಗೈತಿ ಅಂತೇಳಿ ನಮ್ಮ ಈ ಭಾಗದಾಗ ಇಲ್ಲಿ ಬಿಡ್ರಿ. ಅದು ಕೆಲವೊಂದು ಭಾಗದಾಗ ಐತೆ, ಅದು ಸಪ್ಪಳಾಗ ಹಾಕೈತಿ ಅಂದ್ರೆ ಅದು ಹೋಗಿ ಬಿಡೋದು, ಅದನ್ನು ಚೀಲ ತೊಗೊಂಡು ಅದನ್ನು ಏನು ಬೆಣ್ಣೆ ತಿನ್ನಿಸ್ತಾರಂದ್ರೆ ಬಿಟ್ಟು ಬಿಡೋದು ಅದನ್ನು. ಹಂಗೆ ಈ ರೀತಿ 3-4 ದಿನಕ್ಕೆ ನಮಗೆ ವಜ್ಜೆ ಹಾಕತ್ತಾರು. ಆದ್ರೆ ಬಸವಣ್ಣವ್ರು ಪ್ರತಿನಿತ್ಯನೂ ಕೂಡ 1,96,000 ಗಣಗಳಿಗೆ ನಿತ್ಯ ಪ್ರಸಾದ ಮಾಡಿಸ್ತಿದ್ರಂದ್ರೆ ಅದು ಮಹಾತ್ಮರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅಂಥ ದಾಸೋಹದ ತತ್ವವನ್ನು ಬಸವಾದಿ ಶಿವಶರಣರು ತೋರಿಸಿಕೊಟ್ರು. ಯಾರಿಗೂ ಕೂಡ ಅವರು ಬೇಡಿಲ್ಲ, ಬಂದದ್ದನ್ನು ಪ್ರಸಾದ ಬಳಸ್ತಿದ್ರು ಅವರು. ಒಮ್ಮೆ ಏನಾಗ್ತದಂದ್ರೆ ಕಲ್ಯಾಣದಲ್ಲಿ ಬಸವಣ್ಣವ್ರು 100 ಆಕಳುಗಳನ್ನು ಕಟ್ಟಿರ್ತಾರೆ, 100 ಆಕಳುಗಳನ್ನು ಕಟ್ಟಿರ್ತಾರೆ, ದನ ಕರುಗಳನ್ನು ಕಟ್ಟಿರ್ತಾರೆ. ಕಟ್ಟಿರುವಂಥ ಸಂದರ್ಭದಲ್ಲಿ ಆಕಳು ಅದೇ ತನ ಇದು ಏನಾಗಿರ್ತದೆ, ಹೆಣ್ಣು ಗರುವಿನ ಕರು ಹಾಕಿರ್ತದೆ. ಆ ಕರುವಿನಿಗೆ ಏನು ಮಾಡ್ತಾರೆ, ರಾತ್ರಿ ಬಂದು ಒಬ್ಬ ಕಳ್ಳ ಮಾಡವ ತುಡುಗು ಮಾಡವ ಬಂದು ಆ ಆಕಳು ಕರು ತೊಗೊಂಡು ಹೋಗಿಬಿಡ್ತಾನ. ಆಕಳು ಕರುವನ್ನು ತಗೊಂಡು ಹೋಗಿಬಿಡ್ತಾನೆ. ಮುಂಜಾನೆ ಅದು ನೋಡ್ತಾರೆ, ಆಕಳು ಒಂದೇ ಇತ್ತಲ್ಲಿ. ಅಲ್ಲಿರುವಂಥ ಶರಣರು ಬಂದು ಹೇಳ್ತಾರಂತ, ಅಪ್ಪ ಬಸವಣ್ಣವ್ರ ಕರ ಹೋಗ್ಬಿಟ್ಟದಿ, ಕರ ಯಾರೋ ತುಡು ಮಾಡ್ಕೊಂಡು ಹೋಗ್ಬಿಟ್ಟಾರ, ಆಕಳು ಒಂದೈತಿ, ಆಕಳು ಒದರಾಕತ್ತದ, ಕೂಸಿನ ಬಿಟ್ಟು ಇರೋಲ್ತದು ಒಂದೈತಿ, ಹೆಂಗೆ ಮಾಡೋದು ತಂದಳಾಗ ಬಸವಣ್ಣವ್ರು ಒಂದು ಕಿಮ್ಮತ್ತಿನ ಮಾತು ಹೇಳ್ತಂತ. ನಮ್ಮ ಮನೆ ಒಳಗೆ ಅದ್ರಲ್ಲಿ ಕರ ಮತ್ತು ದನ ತುಡುಗಾಗಿದ್ದವ್ರು ನಾವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದೀವಿ. ಆದ್ರೆ ಬಸವಣ್ಣವ್ರು ಒಂದು ಮಾತನ್ನು ಹೇಳ್ತಾರಂತ, ನೋಡ್ರಪ್ಪ, ಯಾರು ತುಡು ಮಾಡ್ಕೊಂಡು ಹೋಗ್ಯಾರಲ್ಲ ಅವ್ರನ್ನ ಹುಡುಕ್ಯಾಡಕ್ಕೆ ಹಚ್ಚ್ರಿ, ಯಾರು ತುಡು ಮಾಡ್ಕೊಂಡು ಹೋಗ್ಯಾರ ಅವ್ರು ಹುಡುಕ್ಯಾಡಕ್ಕೆ ಹಚ್ಚ್ರಿ, ಆ ಕರ ಎಲ್ಲಿ ಐತಿಲ್ಲ ಈ ಆಕಳನ್ನು ಓದ ಅಲ್ಲಿ ಅವ್ರಿಗೆ ಬಿಟ್ಟು ಬರ್ರಿ ಅನ್ನುವಂಥ ಮಾತನ್ನು ಹೇಳ್ತಾರಂದ್ರೆ ಇದು ಎಷ್ಟು ಬಸವಣ್ಣವ್ರ ತತ್ವ ನೋಡ್ರಿ. ಕೊಡುವ ಅವನದಾನ, ಕೊಡವನು ಪರಮಾತ್ಮ ಅದಾನ, ತಗೊಂಡು ಹೋಗೋನು ಪರಮಾತ್ಮ ಅದಾನ. ಅಲ್ಲಿ ಉಂಬುವವನು ಕೂಡಲ ಸಂಗಮ, ಇಲ್ಲಿ ಉಂಬುವವನು ಕೂಡಲ ಸಂಗಮ. ಅವ ಕಳ್ಳದಾನಂತೆ ತಿಳ್ಕೊಳ್ಳೋದು ಬೇಡ, ಅವನು ಕೂಡ ಪರಮಾತ್ಮನ ಸ್ವರೂಪದಲ್ಲಿ ಅದಾನು ಅನ್ನುವಂಥ ಮಾತನ್ನು ಹೇಳ್ತಾರಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೊಡುವಂಥ ಸಂಸ್ಕೃತಿ ಯಾರು ಕೊಟ್ಟರು, ಬಸವಾದಿ ಶಿವಶರಣರು ಕೊಟ್ಟು ಕಳಿಸಿದ್ರು ಅಂಥೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನೊಂದು ಘಟನೆ ನಡೀತದೆ ಬಸವ ಕಲ್ಯಾಣದಲ್ಲಿ. ಆ ಬಸವಣ್ಣವರು ತಮ್ಮ ಅರಮನೆ ಒಳಗೆ ತಮ್ಮ ಆಡಳಿತವನ್ನು ನಡೆಸುವಂಥ ಸಂದರ್ಭದೊಳಗೆ ಆಡಳಿತ ಬಹಳ ಸುಂದರವಾಗಿ ನಡೆಸುವಂಥ ಒಂದು ವಿಶೇಷವಾಗಿರುವಂಥ ಒಂದು ಅಲ್ಲಿ ಆಚರಣೆಯನ್ನು ಹುಟ್ಟು ಹಾಕ್ತಾರೆ. ಏನಂದರೆ ಪ್ರತಿಯೊಬ್ಬರು ಕೂಡ ದಾಸೋಹ ಮಾಡಬೇಕು, ಪ್ರತಿಯೊಬ್ಬರ ಮನೆಯೊಳಗೂ ಕೂಡ ದಾಸೋಹ ಮಾಡಬೇಕು. ನೀವು ಏನು ದುಡಿತಿಲ್ಲ, ದುಡಿದಿರುವಂಥ ಸಂಪತ್ತಿನಲ್ಲಿ ದಾಸೋಹ ಮಾಡ್ಕೊಂತ ಹೋದ್ರೆ ನಿನ್ನ ಜೀವನಕ್ಕೆ ಬೆಲೆ ಸಿಗ್ತದೆ, ಇಲ್ಲಾಂದರೆ ಬೆಲೆ ಸಿಗುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೀವೆಲ್ಲರೂ ಕೇಳಿರ್ಬೋದು, ದಾನ ಸೂರ ಕರ್ಣ ಅಂತೇಳಿ ಹೆಸರು ಕೇಳಿರ್ಬೋದು. ದಾನ ಸೂರ ಕರ್ಣ ಅಂತೇಳಿ ಹೆಸರು ಬರ್ತದ. ಹೆಸರು ಯಾಕೆ ಗೊತ್ತವಂಗೆ ದಾನ ಸೂರ ಕರ್ಣ ಅಂತೇಳಿ? ಯಾರು ದಾನ ಸೂರ ಕರ್ಣ ಅನ್ನುವಂಥ ಹೆಸರು ಬರಬೇಕಾಗಿತ್ತಾರೆ, ಸುಮ್ಮನೆ ಅಲ್ಲದ. ಯಾಕೆ ಅವ್ನಿಗೆ ಹೆಸರು ಬಂತಂದರೆ ಅವನಿಗೂ ಕೂಡ ಪರೀಕ್ಷೆ ಮಾಡ್ತಾರಂತ. ಏನು ಪರೀಕ್ಷೆ ಮಾಡ್ತಾರಂದ್ರೆ ಅಲ್ಲಿರುವಂಥ ಒಬ್ಬ ಕ್ಷೌರಿಕ ಒಂದು ಕ್ಷೌರ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಒಬ್ಬ ಮನುಷ್ಯ ಕೇಳ್ತಾನಂತ, ನಮ್ಮ ಮನೆಯೊಳಗೆ ಒಂದು ಸಮಸ್ಯೆ ಐತಿ, ಮತ್ತು ನೀವೇನಾದ್ರು ಕೊಡೋರಿದ್ರಂದ್ರೆ ಏನು ಏನಾದರೂ ದಾನ ಮಾಡೋರಿದ್ರೆ ಹೇಳ್ರಿ ತಂದಾಗ ಎಡಗೈದಿಂದ ಏನು ಮಾಡ್ತಾನೆ, ಬೆಳ್ಳಿ ಚರಿಗೆಯನ್ನು ಕೊಟ್ಟು ಬಿಡ್ತಾರಂತ. ಎಡಗೈದಿಂದ ಬೆಳ್ಳಿ ಚರಿಗೆ ಅಥವಾ ಬಂಗಾರದ ಚರಿಗೆಯನ್ನು ಕೊಟ್ಟು ಬಿಡ್ತಾರಂತ. ತಗೊಳ್ಳುವಂಥ ಮನುಷ್ಯ ಹೇಳ್ತಾರಂತ, ಅಲ್ರಿ ಕೊಡೋದು ಕೊಡ್ತೀರಿ, ಎಡಗೈದಿಂದ ಯಾಕೆ ಕೊಡ್ತೀರಿ, ಬಲಗೈದಿಂದ ಕೊಡ್ರಿ ಅಂದವ. ಬಲಗೈದಿಂದ ಕೊಡ್ರಿ ಅಂತ ಹೇಳಿದಾಗ ದಾನಸೂರ ಕರ್ಣ ಹೇಳ್ತಾರಂತ, ನನಗೆ ಕೊಡು ಮನಸ್ಸು ಬಂದತ್ತಿ, ನೀ ತೊಗೊಂಡು ಬಿಡಪ್ಪ. ಎಡಗೈದೆ ಅಂದು ಕೊಡು ಮನಸ್ಸು ಬಲಗೈಗೆ ಹೋಯ್ತು ಅಂದ್ರೆ ಏನು ಮಾಡೋದು, ಕೊಡು ಮನಸ್ಸು ಬಂದತ್ತಿ, ತೊಗೊಂಡು ಬಿಡೋನು ಅಂತ ಮಾತನ್ನು ಹೇಳ್ತಾನಂದ್ರೆ ದಾನಸೂರ ಕರ್ಣ ಯಾವಾಗ ಯಾರು ಬೇಡ್ತಿದ್ದಿಲ್ಲ ಅದನ್ನು ಕೊಟ್ಟು ಬಿಡುವಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈಗೆಲ್ಲವೂ ಕೂಡ ರೈತರು ಹೊಲದಾಗ ನೀವು ಬಿತ್ತುತ್ತೀರಿ, ಹೊಲದಾಗ ಬಿತ್ತುವಂಥ ಸಂದರ್ಭ 3 ತಾಳು ಇರ್ತಾವೆ ನೋಡ್ರಿ. ರೈತರು ಇಲ್ಲಿ ನೋಡ್ಬೇಕು, ಆ 3 ತಾಳು ಇರ್ತಾವೆ ಗೊತ್ತಲ್ರಿ. ಈಗೆಲ್ಲ ಟ್ಯಾಕ್ಟರ್ ಬಂದು 6 11 ಅಯ್ಯೋ ಈ ಮಾತು ಬೇರೆ. ಅವಾಗ 3 ಇರ್ತಿದ್ವು, 3 ತಾಳು ಇರ್ತಿದ್ವು. 3 ತಾಳಿನೊಳಗೆ ಬಿತ್ತುತ್ತಿದ್ರು ಅವ್ರು. ಯಾಕೆ 3 ಯಾಕೆ ಇಟ್ರು ಅವ್ರು? 6 ಇಡ್ಬೋದಾಗಿತ್ತು ಆಗಿನ ಕಾಲದಾಗ. ಯಾಕೆ ಇಡ್ಲಿಲ್ಲ ಅಂದ್ರೆ ಮೊದಲನೇ ತಾಳು ಯಾರಿಗೆ, ಪ್ರಾಣಿ ಪಕ್ಷಿಗಳಿಗೆ. ಏನೈತಿಲ್ಲ ಈ ಭಗವಂತೇನು ಕೊಟ್ಟು ಕಳಿಸಿದಲ್ಲ ಭೂಮಿ ಮೇಲೆ, ಆ ಪ್ರಾಣಿ ಪಕ್ಷಿಗಳಿಗೆ ಒಂದು ತಾಳ, ಮುಂದೆ ಮತ್ತೊಂದು ತಾಳ ಏನೈತಿಲ್ಲ, ಒಂದು ನಿನ್ನ ಮನೆಗೆ ನಿನ್ನ ಜೀವನಕ್ಕೆ ಉಪಯೋಗ ಆಗೋದು ಸಲುವಾಗಿ ನಿನಗೊಂದು ತಾಳ, ಮುಂದೆ ಏನೈತಿಲ್ಲ ಇನ್ನೊಂದು ಏನೈತಿಲ್ಲ ಅದು ದಾಸೋಹಕ್ಕಾಗಿ ನೀ ಬಳಸು ಅನ್ನುವಂಥ ಸಲುವಾಗಿ ಒಂದು ತತ್ವವನ್ನು ಇಟ್ಕೊಂಡು 3 ತಾಳವನ್ನು ನಮ್ಮ ರೈತ ಮಾಡ್ಕೊತ ಬಂದಿರುವಂಥದ್ದು ಅಂತೇಳಿ ನಾವೆಲ್ಲರೂ ಕೂಡ ವಿಚಾರ ಮಾಡುವಂಥದ್ದು. ಆ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ತತ್ವವನ್ನು ತಿಳಿಸ್ತಾ ಇದ್ರು. ಆ ಪ್ರತಿಯೊಂದು ತತ್ವದೊಳಗೆ ಒಂದೊಂದು ಆಚರಣೆಯನ್ನು ಮಾಡ್ತಾ ಬರುವಂಥ ಸಂದರ್ಭದೊಳಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಜಗತ್ತಿನೊಳಗೆ ನಾವು ಹುಟ್ಟಿ ಒಂದು ಬಳಕೆ ಯಾರೂ ಕೂಡ ಶಾಶ್ವತವಾಗಿಲ್ಲ, ಯಾರೂ ಕೂಡ ಏನೂ ತೊಗೊಂಡು ಹೋಗಿಲ್ಲ. ಯಾರು ತೊಗೊಂಡು ಹೋಗ್ಯಾರಂದ್ರಿ, ನಾವು 10 ಇಂತಕ್ಕೆ 10 ಪ್ಲಾಟ್ ಅದಾವ್ರಿ, ನಾವು ಒಯ್ಯೋರ್ದೀವಿ, ನಾಳೆ ಹೋಗಾಗತ್ತೆ ಅಂತೇಳಿ ಯಾರು ಯಾಕೆ ಬರೋದಿಲ್ಲ.
ನಮ್ಮ ಮನೆಯೊಳಗೆ ಆಟ ಬಂಗಾರ ಐತಿತ್ತೆ ನಾವು ಯಾರು ಒಯ್ತೀವನಿ? ಯಾರೂ ಒಯ್ಯಾಕೆ ಬರೋದಿಲ್ಲ. ನಾವು ಅಕಸ್ಮಾತ್ ಈ ಶರೀರದೊಳಗಿಂದ ಜೀವ ಹೋಯ್ತಂದ್ರೆ, ಅಕಸ್ಮಾತ್ ದವಾಖಾನೆ ಒಳಗೆ ಈ ಶರೀರದೊಳಗಿಂದ ಜೀವ ಹೋಗಿತ್ತಂದ್ರೆ, ಆ ಸತ್ತಿರುವಂಥ ಮನುಷ್ಯನಂತೆ ಏನು ಬಂಗಾರ ರೊಕ್ಕ ಅದಾವಲ್ಲ ನಮ್ಗೆ ಗೊತ್ತಾಗಲ್ಲ, ತಕೊಂಡು ಬಿಟ್ಟಿರ್ತಾರೆ ಯಾರು? ಸುತ್ತಮುತ್ತಿದ್ದವರು. ಅಂದರೆ ಅಲ್ಲಿರುವಂಥ ಪರಿಸ್ಥಿತಿ ಇರುವ ತನಕ ನಮ್ಮ ಜೀವನದೊಳಗೆ ಬಳಸ್ತಾ ಹೋದ್ವಿ ಅಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಹಂಗೆ ಹಲವಾರು ಶರಣರಾಗಿರ್ಬೋದು, ಮಹಾತ್ಮರಾಗಿರ್ಬೋದು, ತಪಸ್ವಿಗಳಾಗಿರ್ಬೋದು, ಎಲ್ಲರೂ ಕೂಡ ಎದಕ್ಕೆ ಮಹತ್ವ ಕೊಟ್ಟರಂದರೆ ಅಗದಿ ಶ್ರೇಷ್ಠವಾಗಿರುವಂಥ ದಾನ ಯಾವುದಂದ್ರೆ ಅದು ಅನ್ನದಾನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ನಾವು ಅನ್ನದಾನವನ್ನು ಮಾಡಬೇಕಾಗ್ತದೆ. ಮನೆಯೊಳಗೆ ಎಷ್ಟು ಸಂಪತ್ತಿದ್ರು ಅದನ್ನೇನು ತಿನ್ನಕ್ಕೆ ಬರ್ತದನ್ನು? ತಿನ್ನಕ್ಕೆ ಬರೋದಿಲ್ಲ. ಸುಮ್ಮನೆ ಒಂದು ಘಟನೆ ಹೇಳಬೇಕಾಗಿತ್ತಂದ್ರೆ, ಮನೆಯೊಳಗೆ ಹೆಣ್ಣು ನೋಡಕ್ಕೆ ಹೋಗಿದ್ರಂತ್ರಿ. ನೀವೆಲ್ಲ ಹೋಗಿರ್ತೀರಿ ಹೆಣ್ಣು ನೋಡಕ್ಕೆ. ಹೆಣ್ಣು ನೋಡಕ್ಕೆ ಹೋದಾಗ ಅಲ್ಲಿ ಏನು ಮನೆ ಒಳಗೆ ಇನ್ನೇನು ಹೆಣ್ಣು ನೋಡಾಕತ್ತೀವಿ, ಗಂಡು ಹೊಂಟಿತ್ತು, ಆ ಮನೆಯವ್ರೆಲ್ಲ ಕೂಡಿ ಒಳಗೆ ಹೊಂಟಿದ್ರು. ಅವರು ಒಳಗೆ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿರುವಂಥ ಮನೆಯಾಗಿರುವಂಥ ಮಾಲಕ್ಕೆ ಏನು ಮಾಡಿದೆ ಅಂದ್ರೆ, ಬಾಗಿಲಂತೆ ಒಂದು ಜೋಳದ ಕಾಳು ಬಿದ್ದಿದ್ದು ಅಂತ. ಒಂದು 10-20 ಜೋಳದ ಕಾಳು ಬಿದ್ದಿದ್ದು. ಆ ಜೋಳದ ಕಾಳನ್ನು ಆರಿಸ್ಕೊಂತ ತಗೊಂಡು ಒಳಗೆ ಹೋದ ಮನೆ ಮಾಲಕ್ಕ. ಜೋಳದ ಕಾಳನ್ನು ತಗೊಂಡು ಒಳಗೆ ಹೋದ. ಏನು ಹೆಣ್ಣು ನೋಡಕ್ಕೆ ಬಂದಿದ್ರಲ್ಲ ಗಂಡಿನ ಕಡೆದವ್ರು, ಇವ್ರು ನೋಡ್ತಾರಂತ ಬಾಗಿಲು ತೆಕ್ ನಿಂತ. ಇವ 4 ಕಾಳು ಜೋಳದ ಕಾಳು ಬಿದ್ದ ಹೊರಗೆ. ಇವನು ತೊಗೊಂಡು ಇವ್ ಒಳಗೆ ಹೊಂಟಾನ. ಇವ್ನ ಮನ್ಯಾಗ ಹೆಣ್ಣು ಹೆಂಗೆ ತೊಗೊಳೋದು ನಾವು? ಇಟ್ಟು ಬಡತನದವ್ರು ದಾರಿ ಇವ್ರ. ಇಂಥ ಬಡತನದವ್ರು ಇಟ್ಟು ಜಿಪ್ಪುನ ಇದ್ದವ್ರು ಈ ಜೋಳದ ಕಾಳು ತೊಗೊಂಡು ಹೊಂಟಾನಲ್ಲ, ಇಂಥವು ನಮ್ಮಲ್ಲಿ ಎಷ್ಟೋ ಬಿದ್ದು ಹೊಂಟವ. ಇವನ ಮನೆಗೆ ಹೆಂಗೆ ಹೆಣ್ಣು ತೊಗೊಳತ್ತೆ ಹೇಳಿ ಸುಮ್ಮನೆ ಒಳಗೆ ಹೋದ್ರಂತ ಹೋಗಿರುವಂಥ ಸಂದರ್ಭ ಆಗ್ತದಂತ. ಏನು ಘಟನೆ ಆಗ್ತದಂದ್ರೆ, ಈ ಮಾತ ಆ ಮನೆಯಾಗಿರುವಂಥ ಮಾಲಕನ ಕಿವಿ ಬಿದ್ದಿತ್ತದ. ಈ 4 ಜೋಳದ ಕಾಳು ಯಾಕೆ ತೊಗೊಂಡ ನೀವು ಅಂತೇಳಿ. ಅವಾಗ ಏನು ಮುಂದೆ ಮನೆಗೆ ಹೋದ ಬಳಿಕ ಅಲ್ಲಿ ನಾಷ್ಟಾದು ಮಾಡಿಸ್ತಾರೆ ನೋಡ್ರಿ. ನಾಷ್ಟ ಮಾಡುವಾಗ ಏನು ಮಾಡಿದ್ರಂತ, ಇವ್ರು ಏನು ಮಾಡಿದ್ರಂದ್ರೆ ಮನೆಯಾಗಿರುವಂಥವ್ರು ಬಂಗಾರದ ತಾಟ ತಂದಿಟ್ಟಿರತ್ತೆ. ಅಲ್ಲಿ ಬಂಗಾರದ ತಾಟ, ಬಂಗಾರದ ಚರಿಗೆ, ಬಂಗಾರದ ವಾಟ್ಕ, ಬಂಗಾರದ ಪ್ಲೇಟ ತಂದಿಟ್ಟಿರತ್ತ. ಮನೆಯಾಗಿರುವಂಥ ಮಾಲಕ ತಿನ್ರಪ್ಪ ಇವನು ಅಂದರ್ತಾವ. ಯಾರಿಗೆ? ಗಂಡಿನ ಕಡೆದವ್ರಿಗೆ. ತಿನ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಅವಾಗ ಇವನು ತಿನ್ನಕ್ಕೆ ಬರೋದಿಲ್ಲ ರೀ ಅಂದ್ರೆ ಅವರು. ಗಂಡಿನ ಕಡೆಯವ್ರು ಇವ್ನು ತಿನ್ನಕ್ಕೆ ಬರೋದಿಲ್ಲ ಅಂದ್ರೆ ಮತ್ತೆ ತಿನ್ನಕ್ಕೆ ಏನು ಬರ್ತದ? ತಿನ್ನಕ್ಕೆ ಜೋಳ ಕಾಳನ ಬರೋದ್ರಿ ಅಂದರು. ಹಂಗಾದ್ರೆ ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡು ಎಷ್ಟೇ ಇದ್ರೂ ಕೂಡ ನಿಮಗೆ ತಿನ್ನಕ್ಕೆ ಬರಲಿಲ್ಲಲ್ಲ. ನೀವು ಬೆಲೆಗೆ ಅದಕ್ಕೆ ಬೆಲೆ ಕಟ್ಟಾಕೈತ್ರಿ, ಬಂಗಾರ ಬೆಳ್ಳಿಗೆ ಬೆಲೆ ಕಟ್ಟಾಕೈತಿದ್ರಲ್ಲ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಇವ್ನು ಯಾವನೂ ತಿನ್ನಕ್ಕೆ ಬರಲಿಲ್ಲ. ಹೊರಗೆ 4 ಕಾಳು ಜೋಳದ ಕಾಳು ಏನು ತಂದಿರಲ್ಲ ಅವನ್ನ ತಿನ್ನಕ್ಕೆ ಬರ್ತೈತೆ ಹೊರತು ಬಂಗಾರ ಬೆಳ್ಳಿ ಯಾವತ್ತೂ ಕೂಡ ತಿನ್ನಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಂದ್ರೆ, ಹಂಗೆ ನಮ್ಮ ಜೀವನದೊಳಗೆ ನಾವು ಎಷ್ಟೇ ಸಂಪತ್ತನ್ನು ಗಳಿಸಿದ್ರು ಕೂಡ ಅದು ಯಾವುದೂ ಶಾಶ್ವತವಾಗಿರುವಂಥದ್ದಲ್ಲ. ನಾವು ಬದುಕೋದಷ್ಟ ಸ್ವಲ್ಪ ಭೂಮಿ ಒಳಗೆ. ಆ ಸ್ವಲ್ಪ ಭೂಮಿ ಒಳಗೆ ಬದುಕುವಂಥ ಇಟ್ಟೆಲ್ಲ ನಾವು ಗಳಿಸಿವು. ನಾವು ಎಷ್ಟು ಗಳಿಸಿವು ಅಂದ್ರೆ ಲೆಕ್ಕಲ್ದಾಗ ಗಳಿಸಿವು. ಯಾವ ಬ್ಯಾಂಕ್ನಾಗ ಇಟ್ಟು ನಮ್ಗೆ ನೆನಪಿಲ್ಲ, ಹೌದಿಲ್ರಿ? ಹಂಗೆ ಯಾವ ಬ್ಯಾಂಕ್ನಾಗ ಎಲ್ಲೆಲ್ಲಿ ಮನುಷ್ಯ ಇಟ್ಟಾನ ಅದು ಮನುಷ್ಯನಿಗೆ ಗೊತ್ತಿಲ್ಲ. ಆದ್ರೂ ಇಟ್ಟೆಲ್ಲ ಗಳಿಸಿದ್ರು ಅಷ್ಟೆಲ್ಲ ನಮ್ದಾಗುತ್ತನ್ರಿ. ಇರ್ಲಿ ಬಿಡ, ಅದು ಉತ್ತರನೇ ಬೇಡ. ಇಡೀ ಭಾರತ ದೇಶದೊಳಗೆ ನಾವು ಅದೀವಿ. ಇಡೀ ಭಾರತ ದೇಶ ನಮ್ದು ಆಕೈತೇನ್ರಿ? ಆಗೋದಿಲ್ಲ. ಇಡೀ ಭಾರತ ದೇಶದಾಗ ನಮ್ದೊಂದು ಜಿಲ್ಲೆ ಐತಿ. ಯಾವುದು? ಯಾವ ಜಿಲ್ಲೆ ರೀ? ಯಾವ ರಾಜ್ಯ ನಮ್ಮದು? ಇಡೀ ಭಾರತ ದೇಶದಾಗ ಒಂದು ರಾಜ್ಯ ನಮ್ದು. ಯಾವುದು? ಕರ್ನಾಟಕ ರಾಜ್ಯ. ಇಡೀ ಕರ್ನಾಟಕ ರಾಜ್ಯ ನಮ್ದು ಐತನ? ಇಲ್ಲ. ಅದರಾಗ ಒಂದು ಜಿಲ್ಲೆ ಐತಿ. ಯಾವ ಜಿಲ್ಲೆ? ಬೆಳಗಾವಿ ಜಿಲ್ಲೆ. ಇಡೀ ಬೆಳಗಾವಿ ಜಿಲ್ಲೆ ನಮ್ದಾಗತ್ತನ್ರಿ? ಆಗೋದಿಲ್ಲ. ಬೆಳಗಾವಿ ಜಿಲ್ಲೆ ಒಳಗೆ ಒಂದು ತಾಲೂಕು ನಮ್ದು ಐತಿ. ಯಾವ ತಾಲೂಕು? ಅಥಣಿ ತಾಲೂಕು. ಇಡೀ ಅಥಣಿ ತಾಲೂಕು ನಮ್ದು ಆಗ್ತದನ್ರಿ? ಯಾವ ಅಥಣಿ ತಾಲೂಕದಾಗ ಒಂದು ಹಳ್ಳಿ ಐತಿ ನಮ್ದು. ಯಾವ್ದು ಹಳ್ಳಿ? ಸಂಕೋನಟ್ಟಿ. ಇಡೀ ಸಂಕೋನಟ್ಟಿ ನಮ್ದು ಆಗ್ತದನ್ರಿ? ಅದ್ರಾಗ ಸಂಕೋನಟ್ಟಿ ಒಳಗೆ ಒಂದು ಓಣಿ ಐತಿ ನಮ್ದು. ಯಾವ ಓಣಿ? ಬಸವನಗರ ಅದು ಇದು ಗಲ್ಲಿ ಹತ್ರ ಇರ್ತಾವ, ಚೌಡಿ ಏನು ಇರ್ತಾವ. ಅದ್ರಾಗ ಒಂದು ಸಂಕೋನಟ್ಟಿ ಒಳಗೆ ಒಂದು ನಮ್ದೊಂದು ಓಣಿ ಅದ. ಇಡೀ ಓಣಿ ನಮ್ದು ಆಕೈತೇನ್ರಿ? ಆ ಓಣಿ ಒಳಗೆ ಒಂದು ಮನೆ ಐತಿ ನಮ್ದು. ಇಡೀ ಮನಿ ಎಲ್ಲ ನಮ್ದು ಅಂತೀವಣ್ಣ ನಾವು. ಇಡೀ ಮನೆಯಲ್ಲಿ ನಮ್ದು ಆಗುತ್ತನ್ರಿ? ಆಗೋದಿಲ್ಲ. ಆ ಇಡೀ ಮನೆ ಒಳಗೆ ನಮ್ದೊಂದು ಕೋಲಿ. ಆ ಇಡೀ ಕೋಲಿ ಎಲ್ಲ ನಮ್ದು ಆಕೈತೇನು? ಆಗೋದಿಲ್ಲ. ಅದ್ರಾಗ ಒಂದು ಕಾಟ. ಆ ಇಡೀ ಕಾಟದೊಳಗೆ ಪೂರ್ಣ ಕಾಟ ನಮ್ದು ಆಗ್ತದನ್? ಇಲ್ಲ. ಒಂದು ಗಂಡಂದ ಒಂದು ನಿಮ್ದು ಆಕೈತಿ. ಹಂಗೆ ಇಡೀ ಜಗತ್ತಿನಾಗ ಇರುವಂಥದ್ದು ನಮಗೆಟ್ಟ 6-3 ಫೂಟ್ ಇಟ್ಟ ಜಾಗ ಸಿಗ್ತದಲ್ಲ, ಹಂಗೆ ಇಡೀ ಜಗತ್ತಿನೊಳಗೆ ನಮಗೆ ಸಿಗುವಂಥದ್ದು ಎಷ್ಟು ಐತಿಲ್ಲ ಅಷ್ಟೇ ಸಿಗ್ತದ. ಹಂಗೆ ನೀವು ಎಷ್ಟೇ ಗಳಿಸಿದ್ರು ಕೂಡ ನಮಗೆ ಎಷ್ಟು ದೊರಕಬೇಕಾಗಿತ್ತು ಅಷ್ಟೇ ದೊರಕ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಿ ನೋಡಬೇಕಾಗ್ತದೆ. ಹಂಗೆ ಜೀವನದೊಳಗೆ ಶರಣರಿದ ಈ ತತ್ವವನ್ನು ಎಸೋ ಜನ್ಮ ತಿರುಗಿ ಬಂದಿದೆ ಮಾನವ ಜನ್ಮ.